ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು. ಬನದ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಸಂಭ್ರಮ, ಎಲ್ಲೆಲ್ಲೂ ಸಂಭ್ರಮ. ವಿವಿಧ ಹೂಗಳಿಂದ ಸಿಂಗಾರಗೊಂಡ ದೇವಸ್ಥಾನ, ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ. ಬಣ್ಣದ ಹುಣ್ಣಿಮೆ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿರುವ ಬನಶಂಕರಿ ದೇಗುಲದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬನಶಂಕರಿ ದೇವಿ ರಥೋತ್ಸವ ಸಂಭ್ರಮ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಿ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಬನಶಂಕರಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಬಳಿಕ ಸಾಗಿ ಬಂದ ಬ್ರಹ್ಮ ರಥಕ್ಕೆ ಭಕ್ತರು ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದ್ರು. ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಮಧ್ಯಾಹ್ನ 12:45ರಿಂದ 1:30ರೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ರಥೋತ್ಸವ ಜರುಗಿತು. ತಾಳ ಮೇಳ ವಾದ್ಯಗಳೊಂದಿಗೆ ತಾಯಿ ಬನಶಂಕರಿಯನ್ನ ರಥದ ಪೀಠಕ್ಕೆ ತರಲಾಯಿತು. ಆಲ್ಮೋಸ್ಟ್ ಫ್ರಮ್ 20 ಇಯರ್ಸ್ ಇಂದ ಬರ್ತಿದ್ದೀನಿ ಮ್ಯಾಮ್. ಸೊ ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದು ರೂಢಿ ಆಗಿದೆ ನನಗೆ. ತುಂಬಾ ಚೆನ್ನಾಗಿದೆ. ಎವ್ರಿ ಟೈಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ಸೊ ನನಗೆ ಪರ್ಸ್ನಲಿ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇನ್ನು ಬ್ರಹ್ಮ ರಥೋತ್ಸವದ ಕಾರಣ ಕನಕಪುರ ಮುಖ್ಯ ರಸ್ತೆಯಿಂದ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ರಸ್ತೆ ಬಂದ್ ಮಾಡಲಾಗಿತ್ತು. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು. ಬನದ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಸಂಭ್ರಮ, ಎಲ್ಲೆಲ್ಲೂ ಸಂಭ್ರಮ. ವಿವಿಧ ಹೂಗಳಿಂದ ಸಿಂಗಾರಗೊಂಡ ದೇವಸ್ಥಾನ, ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ. ಬಣ್ಣದ ಹುಣ್ಣಿಮೆ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿರುವ ಬನಶಂಕರಿ ದೇಗುಲದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬನಶಂಕರಿ ದೇವಿ ರಥೋತ್ಸವ ಸಂಭ್ರಮ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಿ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಬನಶಂಕರಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಬಳಿಕ ಸಾಗಿ ಬಂದ ಬ್ರಹ್ಮ ರಥಕ್ಕೆ ಭಕ್ತರು ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದ್ರು. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಮಧ್ಯಾಹ್ನ 12:45ರಿಂದ 1:30ರೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ರಥೋತ್ಸವ ಜರುಗಿತು. ತಾಳ ಮೇಳ ವಾದ್ಯಗಳೊಂದಿಗೆ ತಾಯಿ ಬನಶಂಕರಿಯನ್ನ ರಥದ ಪೀಠಕ್ಕೆ ತರಲಾಯಿತು. ಆಲ್ಮೋಸ್ಟ್ ಫ್ರಮ್ 20 ಇಯರ್ಸ್ ಇಂದ ಬರ್ತಿದ್ದೀನಿ ಮ್ಯಾಮ್. ಸೊ ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದು ರೂಢಿ ಆಗಿದೆ ನನಗೆ. ತುಂಬಾ ಚೆನ್ನಾಗಿದೆ. ಎವ್ರಿ ಟೈಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ಸೊ ನನಗೆ ಪರ್ಸ್ನಲಿ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇನ್ನು ಬ್ರಹ್ಮ ರಥೋತ್ಸವದ ಕಾರಣ ಕನಕಪುರ ಮುಖ್ಯ ರಸ್ತೆಯಿಂದ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ರಸ್ತೆ ಬಂದ್ ಮಾಡಲಾಗಿತ್ತು. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು. ಬನದ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಸಂಭ್ರಮ, ಎಲ್ಲೆಲ್ಲೂ ಸಂಭ್ರಮ. ವಿವಿಧ ಹೂಗಳಿಂದ ಸಿಂಗಾರಗೊಂಡ ದೇವಸ್ಥಾನ, ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ. ಬಣ್ಣದ ಹುಣ್ಣಿಮೆ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿರುವ ಬನಶಂಕರಿ ದೇಗುಲದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು.
ರಥೋತ್ಸವ ಸಂಭ್ರಮ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಿ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಬನಶಂಕರಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಬಳಿಕ ಸಾಗಿ ಬಂದ ಬ್ರಹ್ಮ ರಥಕ್ಕೆ ಭಕ್ತರು ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದ್ರು. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಮಧ್ಯಾಹ್ನ 12:45ರಿಂದ 1:30ರೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ರಥೋತ್ಸವ ಜರುಗಿತು. ತಾಳ ಮೇಳ ವಾದ್ಯಗಳೊಂದಿಗೆ ತಾಯಿ ಬನಶಂಕರಿಯನ್ನ ರಥದ ಪೀಠಕ್ಕೆ ತರಲಾಯಿತು. ಮೋಸ್ಟ್ ಫ್ರಮ್ 20 ಇಯರ್ಸ್ ಇಂದ ಬರ್ತಿದ್ದೀನಿ ಮ್ಯಾಮ್. ಸೊ ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದು ರೂಢಿ ಆಗಿದೆ ನನಗೆ. ತುಂಬ ಚೆನ್ನಾಗಿದೆ. ಎವ್ರಿ ಟೈಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ಸೊ ನನಗೆ ಪರ್ಸ್ನಲಿ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇನ್ನು ಬ್ರಹ್ಮ ರಥೋತ್ಸವದ ಕಾರಣ ಕನಕಪುರ ಮುಖ್ಯ ರಸ್ತೆಯಿಂದ ಸಾರಕ್ಕಿ ಮಾರ್ಕೆಟ್ ಜಂಕ್ಷನ್ ರಸ್ತೆ ಬಂದ್ ಮಾಡಲಾಗಿತ್ತು. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಬನದ ಹುಣ್ಣಿಮೆಯ ಪ್ರಯುಕ್ತ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರಥೋತ್ಸವವನ್ನು ಕಣ್ತುಂಬಿಕೊಂಡ್ರು. ಸಂಭ್ರಮ, ಎಲ್ಲೆಲ್ಲೂ ಸಂಭ್ರಮ. ವಿವಿಧ ಹೂಗಳಿಂದ ಸಿಂಗಾರಗೊಂಡ ದೇವಸ್ಥಾನ, ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ. ಬಣ್ಣದ ಹುಣ್ಣಿಮೆ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿರುವ ಬನಶಂಕರಿ ದೇಗುಲದಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬನಶಂಕರಿ ದೇವಿ ರಥೋತ್ಸವ ಸಂಭ್ರಮ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಿ. ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಬನಶಂಕರಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಬಳಿಕ ಸಾಗಿ ಬಂದ ಬ್ರಹ್ಮ ರಥಕ್ಕೆ ಭಕ್ತರು ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದ್ರು. ಈ ವರ್ಷ ಬನಶಂಕರಿ ಅಮ್ಮನವರ ಬ್ರಹ್ಮರಥೋತ್ಸವ 109ನೇ ವರ್ಷದ ಮಾಡ್ತಾ ಇದ್ದೀವಿ. ಈ ವರ್ಷ ಬನದ ಹುಣ್ಣಿಮೆ ಈ ದಿನ ಬಿದ್ದಿದೆ, 13ನೇ ತಾರೀಕು ಸೋಮವಾರ ಬಿದ್ದಿದೆ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲ 3ವರೆಗೆ ಬಾಗಿಲು ಓಪನ್ ಮಾಡಿದ್ದೇವೆ. 4 ಗಂಟೆಗೆ 108 ಲೀಟ್ರಿಂದ ಹಾಲು ಅಮ್ಮನವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಎಲ್ಲ ನಡೆದಿದೆ. ಮಧ್ಯಾಹ್ನ 12:45ರಿಂದ 1:30ರೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ರಥೋತ್ಸವ ಜರುಗಿತು. ತಾಳ ಮೇಳ ವಾದ್ಯಗಳೊಂದಿಗೆ ತಾಯಿ ಬನಶಂಕರಿಯನ್ನ ರಥದ ಪೀಠಕ್ಕೆ ತರಲಾಯಿತು. ಮೋಸ್ಟ್ ಫ್ರಮ್ 20 ಇಯರ್ಸ್ ಇಂದ ಬರ್ತಿದ್ದೀನಿ ಮ್ಯಾಮ್. ಸೊ ಚಿಕ್ಕ ವಯಸ್ಸಿಂದ ಇಲ್ಲಿ ಬಂದು ರೂಢಿ ಆಗಿದೆ ನನಗೆ. ತುಂಬ ಚೆನ್ನಾಗಿದೆ. ಎವ್ರಿ ಟೈಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರ. ಸೊ ನನಗೆ